ಮಂಗಳೂರು ಭಾರತದ ಕರ್ನಾಟಕ ರಾಜ್ಯದ ನೈಋತ್ಯ ಭಾಗದಲ್ಲಿರುವ ಒಂದು ನಗರವಾಗಿದ್ದು, ಇದು ಹಲವಾರು ಗಮನಾರ್ಹ ವೈಶಿಷ್ಟ್ಯಗಳನ್ನು ಹೊಂದಿದೆ. ಅವುಗಳೆಂದರೆ ಶಿಕ್ಷಣ. ಮಂಗಳೂರು ಪ್ರಸಿದ್ಧ ಶಿಕ್ಷಣ ಕ್ಷೇತ್ರ. ಮಂಗಳೂರು ವಿಶ್ವವಿದ್ಯಾನಿಲಯ, ಮಣಿಪಾಲ ಉನ್ನತ ಶಿಕ್ಷಣ ಅಕಾಡೆಮಿ ಮತ್ತು ಇತರ ಪ್ರತಿಷ್ಠಿತ ಸಂಸ್ಥೆಗಳು. ಕಡಲ ತೀರಗಳು. ಮಂಗಳೂರು ಕಡಲ ತೀರದ ಪ್ರಿಯರಿಗೆ ಸ್ವರ್ಗವಾಗಿದೆ. ಅದರ ಪ್ರಾಚೀನ ಕಡಲ ತೀರಗಳು ಮತ್ತು ತಾಳೆ ಮರದ ಕರಾವಳಿಯನ್ನು ಹೊಂದಿದೆ. ಕಾಫಿ. ಮಂಗಳೂರು ಸೇರಿದಂತೆ ಕರ್ನಾಟಕದ ಕರಾವಳಿ ಪ್ರದೇಶವು ಕಾಫಿ ತೋಟಗಳಿಗೆ ಹೆಸರುವಾಸಿಯಾಗಿದೆ. ಕುಡ್ಲ ಟೈಲ್ಸ್. ಮಂಗಳೂರು ಅದರ ಕೆಂಪು ಜೇಡಿಮಣ್ಣಿನ ಚಾವಣಿಯ ಟೈಲ್ಸ್ಗಳಿಗೆ ಹೆಸರುವಾಸಿಯಾಗಿದೆ. ಇದನ್ನು ಮಂಗಳೂರು ಟೈಲ್ಸ್ ಎಂದು ಕರೆಯಲಾಗುತ್ತದೆ. ಪಾಕ ವಿಧಾನಗಳು. ಮಂಗಳೂರು ತನ್ನ ರುಚಿಕರವಾದ ತಿನಿಸುಗಳಿಗೆ ಹೆಸರುವಾಸಿಯಾಗಿದೆ. ಇದು ಉಡುಪಿ ಪಾಕ ಪದ್ಧತಿಯ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತದೆ. ಬಂದರು. ಮಂಗಳೂರು ಭಾರತದ ಅತಿದೊಡ್ಡ ಬಂದರುಗಳಲ್ಲಿ ಒಂದಾಗಿದೆ. ಇದು ರಾಜ್ಯಕ್ಕೆ ಅರೇಬಿಯನ್ ಸಮುದ್ರದ ಕರಾವಳಿಗೆ ಪ್ರದೇಶವನ್ನು ಒದಗಿಸುತ್ತದೆ. ನವ ಮಂಗಳೂರು ಬಂದರು. ಪಣಂಬೂರಿನ ಹೊಸ ಮಂಗಳೂರು ಬಂದರು ಭಾರತದ ಪಶ್ಚಿಮ ಕರಾವಳಿಯಲ್ಲಿರುವ ಆಳವಾದ ನೀರಿನ ಬಂದರು. ಪ್ರವಾಸಿ ಆಕರ್ಷಣೆಗಳು. ಮಂಗಳೂರಿನಲ್ಲಿ ಮಾನಸ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ವಾಟರ್ ಪಾರ್ಕ್ ಮತ್ತು ಪಿನ್ಕುಲಾ ಥೀಮ್ ಪಾರ್ಕ್ ಸೇರಿದಂತೆ ಹಲವಾರು ಪ್ರವಾಸಿ ಆಕರ್ಷಣೆಗಳಿವೆ. ಭಾಷೆಗಳು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಹವ್ಯಕ ಮತ್ತು ಮಲಯಾಳಂ ಸೇರಿದಂತೆ ಹಲವು ಭಾಷೆಗಳನ್ನು ಮಾತನಾಡುವ ವೈವಿಧ್ಯಮಯ ಜನಸಂಖ್ಯೆಯನ್ನು ಹೊಂದಿರುವ ಮಂಗಳೂರು ಕಾಸ್ಮೋಪಾಲಿಟನ್ ನಗರವಾಗಿದೆ. ಮಂಗಲಾದೇವಿಯ ಹೆಸರನ್ನು ಕುಡ್ಲಾ ಎಂದು ಹೆಸರಿಸಲಾಗಿದೆ. ಸ್ಥಳೀಯರು ಬಳಸುವ ಇತರ ಹೆಸರುಗಳು ತುಳುವಿನಲ್ಲಿ ಕುಡ್ಲಾ, ಕನ್ನಡದಲ್ಲಿ ಮಂಗಳೂರು, ಮಲಯಾಳಂನಲ್ಲಿ ಮಂಗಲಾಪುರಂ, ಹವ್ಯಕದಲ್ಲಿ ಕೊಡೆಯಾಲ್, ಕೊಂಕಣಿಯಲ್ಲಿ ಕೊಡಿಯಾಲ್, ಬ್ಯಾರಿಯಲ್ಲಿ ಮೈಕಾಲ, ಸಂಸ್ಕೃತದಲ್ಲಿ ಮಜರು. ಇವೆಲ್ಲವೂ ಮಂಗಳೂರಿನ ವಿಶೇಷತೆಯಾಗಿದೆ.